ಸುಂದರಿ ಕೆಲಸ ನಾನು ಮಾಡ್ಬೇಕ. ಆಕೆ ನನ್ನ ಮಗಳ, ಆಕೆ ನನ್ನ ಸ್ವಂತ ಮಗಳ. ಆಕೆ ನಾನು ಮಾಡ್ಬೇಕು. ಯಾವಾಕಿ ಹುಟ್ಟಿದಾಳೋ ಏನೋ, ಆಕಿದೆಲ್ಲ ನಾನು ಮಾಡ್ಬೇಕು. ನನಗರ ಸಾಕಾಗಿ ಹೋಗೈತೆ ನೋಡು. ಅಲ್ಲೂ ಹೋದ್ರೆ ನನಗೆ ಕುಂದ್ರಾಗ ಸೌಟ್ ಸಿಗ್ಲಿಲ್ಲ, ಮಕ್ಕಳು ಹರಿಯೋಂಗೆ ಕೆಲಸ ಹಚ್ಚಿದ್ಲಿ ನಮ್ಮ ವೈನಿ. ಈಗ ಇಲ್ಲಿ ಹಂಗೆ ಮಾಡೋದಾಗತ್ತೆ. ನಾನಾಗಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕು. ಆಕೆ ಇರ್ಬೇಕಾದ್ರೆ ಆಕೆ ಸಣ್ಣಾಗಿ ಏನಿಲ್ಲ ಅಂದರೂ 8ನೇತೆ ಹೋಗ್ತಾಳೆ, ಏನು 9ನೇತೆ ಹೋಗ್ತಾಳು. ಆದ್ರೆ ನಾನೀಗೀಗೆ ಕೆಲಸ ಕುಂದ್ರಿಸಿ ಮಾಡ್ಬೇಕನ. ದೊಡ್ಡ ಕಾಣಗ ಅಲ್ಲೇ ಕುಂತಲ್ಲೇ ಈಗೀಗೆ ಮಾಡ್ಸಕ್ಕೆ ನೀನು ಹುಚ್ಚಿಡ್ದೈತೇನ. ಇವರಪ್ಪ ಕೆಲ್ಸಕ್ಕೆ ಹಚ್ಚಬೇಡ ಅಂತಾನೆ. ಮತ್ತು ದೊಡ್ಡ ಹುಡುಗರಿಗೆ ಕೆಲ್ಸಕ್ಕೆ ಹಚ್ತಾ ಮತ್ತೆ ಮಾಡ್ಬೇಕು. ಮತ್ತು ಇನ್ನೂ ಕಷ್ಟ ಬೇಕು ಕೆಲಸ ಮಾಡಕ್ಕೆ ಬೇಡ ಅಂದ್ರೆ ಹೆಂಗೆ ಆಕತಿ? ನೋಡು ಭಾರಿ ಅದಾನ ನನ್ನ ಗಂಡನು. ಮೊದಲು ಅವ್ನಿಗೆ ಹೇಳ್ಬೇಕು. ನಾಳೆ 8 ಮನೆಗೆ ಮದುವೆ ಮಾಡಿಕೊಟ್ಟಾಗ ಅಲ್ಲಿ ಏನು ಮಾಡ್ಕೊಂಡು ತಿಂತಾಳೆ, ಅವ್ರಿಗೆಲ್ಲ ಏನು ಮಾಡಿ ಹಾಕ್ತಾ. ಮತ್ತು ದೊಡ್ಡ ಮನೆಗೆ ಮದುವೆ ಮಾಡ್ಕೊಡ್ತಾನಂತ ಹೇಳಾಕತ್ತಾನೆ ಕುತ್ಕೊಂಡು. ಕಷ್ಟಪಟ್ಟೇವ್ ನೀನು, ಭಾಳ ಕಷ್ಟಪಟ್ಟೇವ್ ನೀನು, ಅಷ್ಟು ಮಾಡಿದೀವಿ ನಿನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತೇಳಿ ನಾಟಕ ಮಾಡ್ತಾನೆ. ಆಕೆ ನೋಡ್ರೆ ಸಾಕು ನನಗೆ ಹಂಗ್ಯಾಕೆ ಹಾಕದೆ ಏನೋ. ಆಕೆ ಮ್ಯಾ ಪ್ರೀತಿ ಬರೋದೇ ಇಲ್ಲ ನನಗೆ. ಆಕಿನ ಇಷ್ಟಪಡ್ಬೇಕಂತ ನನಗೆ ಅನಿಸೋದು ಇಲ್ಲ. ನಾನಾರ ಏನು ಮಾಡಲಿ? ಆಕೆ ನೋಡ್ರೆ ಸಾಕು ಸಿಟ್ಟ ಬರ್ತದೆ ನನಗೆ. ಆಕೇನು ಅಂಥದ್ದು ನನಗೆ ದ್ರೋಹ ಮಾಡ್ಯಾಳ ಅಂತ ಗೊತ್ತಿಲ್ಲ, ಅವರು ಏನು ಮಾಡ್ಯಾವ ಗೊತ್ತಿಲ್ಲ. ಆದ್ರೆ ನನಗೆ ಯಾಕೆ ಆಕೆ ಮ್ಯಾಗ ಸಿಟ್ಟು ಬರ್ತಿರ್ಬೇಕು ಅಂತ ನನಗೆ ತಿಳಿನವ ಅಂತ. ಅದೇ ನನ್ನ ಮಕ್ಕಳನ್ನಾರ ಮಾಡಕ್ಕೆ ಹಚ್ಚಕ್ಕೆ ಆಗಂಗಿಲ್ಲ. ಆಕೆನಾರ ಕೆಲ್ಸಕ್ಕೆ ಹಚ್ಬೇಕಂತ ಅನಿಸುತ್ತೆ ನನಗೆ. ಯಾಕಂದ್ರೆ ನನ್ನ ಮಗಳು ಅಲ್ಲಿ ನೋಡು, ನನ್ನ ಮಗಳು ಅದ್ರ ಬಿಡ್ತಾನೆ. ನಾನು ಆಕೆ ದೊಡ್ಡಕ್ಕೆ ಆದ್ಮೇಲೆ ಆಕಿನೂ ಕೆಲಸ ಮಾಡಕ್ಕೆ ಹಚ್ಚತಾನೆ. ನಾನು ಮತ್ತು ಮಾಡ್ಬೇಕು. ನಾಳೆ 8 ಮನೆಗೆ ಹೋದ್ಮೇಲೆ ಏನು ಮಾಡ್ಕೊಂಡು ನಿಂತಾರ ಅಲ್ಲಿ? ಅವ್ರಿಗೆ ಏನು ಮಾಡಿ ಹಾಕ್ತಾರೆ? ನಾಳೆ ಒದ್ದು ಕಳಿಸ್ತಾರೆ, ಇಲ್ಲಿ ಬಂದು ಕುಂದಿರ್ತಾರೆ. ಮತ್ತು ನಾವೆಲ್ಲಿಂದ ಇವ್ರಿಗೆ ಇದು ಮಾಡೋಣ, ಮದುವೆ ಮಾಡಿಕೊಟ್ಟ ಮೇಲೆ ಮುಗಿದು ಹೋತು. ಕೊಟ್ಟು ಹಣ್ಣು ಕುಲಕ್ಕೆ ಹೊರಗೆ ಅನ್ನಂಗೆ ಎಷ್ಟು ಕಷ್ಟ ಆಗಲಿ ಏನಾಗಲಿ ಅಲ್ಲೇ ಇರ್ಬೇಕು. ಏನೋ ದೊಡ್ಡ ಜಗಳ ಆದರೆ ಬಂದು 1 ವಾರ ಉಳಿಲಿ, 2 ವಾರ ಉಳಿಲಿ, ಮತ್ತು ಹೋಗಬೇಕಲ್ಲ. ಏನು ಇಲ್ಲಿ ಇರಕ್ಕೆ ಬರ್ತದೇನು? ಹೋಗಬೇಕು. ಈಗ ಅಲ್ಲ ತಪ್ಪದ ಮತ್ತು ನಾ ಇಲ್ಲಿ ಬರಲಿಲ್ಲ. ನಾ ಹಿಂಗೆ ಹಂಗೆ ನಾನು ಎಲ್ಲರೂ ಹೋಗ್ಬೇಕು ಬರಬೇಕು. ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋದ್ರೆ ಇವಾಗಿಂದ ಕಲ್ಕೊಂಡ್ರೆ ಅವಾಗ ಅಲ್ಲಿಗೆ ಬಂದು ಹತ್ತದು. ಕೆಲಸ ಹಚ್ಚಿರಿ ಸಾಕು. ನನ್ನ ಮಗಳಿಗೆ ಕೆಲಸ ಹಚ್ತಿದ್ದಿ, ನನ್ನ ಮಗಳನ್ನಾರ ಏನು ಕೆಲಸ ಹಚ್ತಾ ಹಂಗೆ ಇಟ್ಕೊತಿದ್ದಿ ಅಂತ ಕೇಸ ಹೇಳ್ತಾನೆ. ಆಕೆ ಒಬ್ಬಾಕಿ ಅವ್ನ ಮಗಳು, ಇವರೆಲ್ಲ ಅವ್ನ ಮಕ್ಕಳು ಅಲ್ಲ ನಮ್ಮ ಮಕ್ಕಳು. ಇವನು ಹಂಗೆ ಅದಾನು, ಅವು ಹಂಗೆ ಅದಾವು. ಯವ್ವ ಮಮ್ಮಿ, ಯಾಕೆ ಮಮ್ಮಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ನಿಂತಿದ್ದಿ? ಏನಾಯ್ತು? ಎಲ್ಲಿ ಹೋಗಿದ್ರಿ ನೀವು ಹುಡ್ಕಾಡೋದ ಕೆಲಸನ? ನಿಮ್ಮಪ್ಪ ಅಲ್ಲಿ ಗಂಟೆ ಹುಡ್ಕೊಂತ ಬಂದ್ರೆ ಎಲ್ಲಿ ಹೋಗಿದ್ರಿ? ಅವ ಎಲ್ಲಿದಾನ? ಅವಂಗ ತಿನ್ನು ಉಣ್ಣು ಅಂತ ಹೇಳಿದನು ನೋಡು, ಮತ್ತೆ ಹರಿಗಾಡ್ಕೊಂತ ಹೋಗ್ತಾನ. ಯಾಕೆ ಇಲ್ಲಿ ಬಾಗಿಲಾಗ ಆಡಂತ ಹೇಗಿಲ್ಲ ನಾನು? ಮತ್ತೆ ಎಲ್ಲಿ ಹೋಗಿದ್ರಿ ನೀವು? ಒಂದು ಕಡೆ ಕುಂತ ನಿಮ್ಗೆ ಆಡಕ್ಕೆ ಬರ್ತದೆ ಇಲ್ಲ? ಬರೀ ಹಂಗೆ ಅಡ್ಡಾಡೋದ ಅಯ್ಯೋ ಯವ್ವ, ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿವಿ ನೀನು? ನಾವೆಲ್ಲಿ ಹೋಗಿದ್ದು? ಇಲ್ಲ ಇದು ಇವ್ರ ಮನೆ ಅಂತಕ್ಕೆ ಹೋಗಿದ್ದು, ಪ್ರಿಯಾಗಳ ಮನೆ ಅಂತಕ್ಕೆ. ನೀನು ನೋಡ್ರಿ ಇಂಥ ಪರಿ ಸಿಟ್ಟು ಮಾಡ್ಕೊಂಡಿದ್ದಿ. ಯಾಕೆ ಏನಾಯ್ತು? ಏನಾಗ್ತೈತಿ? ನೀವು ನಂಗೆ ಹುಡ್ಕ್ಯಾಡೋದನ? ಅವೆಲ್ಲಗೆ ನಮಗೆ ಅವಂಗ ಮನೆಗೆ ಬರೋದು ಗೊತ್ತಿಲ್ಲನ? ಅವಾಗಿಂದ ತಿನ್ರಿ 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 ಅಂತ ನಾತನ. ಒಟ್ಟು ತಿನ್ನೋದು ಗೊತ್ತಿಲ್ಲ. ಕರಿಬೇಕಲ್ಲ ಇವ್ರನ್ನ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಕತೆ ಹೆಂಗೆ ಅನ್ಸತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನು ಏನಾರ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಹಂಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನ ಕತೆ ಪಾರ್ಟ್ 2 ಬರಕತ್ತೈತಿ. ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲ ಆತು ಹಾಕೊಡು, ಇಲ್ಲೇ ಕುಂತ ತಿಂದ ಹೋಗ್ತಾನ. ಓದ್ಕೋದು ಐತೆ ಇಲ್ಲ ನನಗೆ? ಬರೀ ಹಂಗೆ ಹರಿಗಾಡೋದ? ಸಾಲಿಗೆ ಹೋಗತ್ತಿಲ್ಲ ಅಂತೇಳಿ ಓದೋದು ಗೊತ್ತಿಲ್ಲೇನು? ಚಂದಾಗ ಸಾಲಿಗೆ ಹೋಗಿ ನೋಡು. ಇನ್ನು ಮ್ಯಾಗಿಂದ ನಾಳೆಯಿಂದ 3 ಜನ ಸಾಲಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಹೇಳ್ತಾನೆ ನಿನಗೆ. ಇವ ಹೋಗ್ಕನ, ನೀನು ಉಪ್ಪಿಟ್ಟು ಹಾಕಿ ನಾನು ಆಮೇಲೆ ಬರ್ತಾನೆವ. ಮತ್ತು ಆಮೇಲೆ ಅಂತಿದ್ದಿ ಜುಟ್ಲಾನ ಜಗತ್ತ ನೋಡು. ಜುಟ್ಲಾ ಜಗಿ ಕಪಾಳ ಹೊಡೆದ್ರೆ ಗೊತ್ತಾಕತ್ತೆ ನನಗೆ. ಅಯ್ಯೋ ನನ್ನ ಮೇಲ್ರಿ ಸಿಟ್ಟ. ಪಾಪ ಅಮ್ಮನ ಮೇಲೆ ಹಾಕತ್ತಾಳೆ ಏನೋ ಚಿಕ್ಕಮ್ಮ. ಹೊಡೆದ್ರೆ ಏನು ಮಾಡೋದು? ಅಪ್ಪ 1 ನಿಮಿಷ ತಡಿಯ, ಬರ್ತಾನೆ. ಅಯ್ಯೋ ಯಾಕೆ ಮಗಳ ತಿನ್ನೋದು ಬಿಟ್ಟು ಹೊಂಟಿ? ಊಟ ಮಾಡಿ ಹೋಗ, ಉಪ್ಪಿಟ್ಟು ತಿಂದು ಹೋಗ. ಅಯ್ಯೋ ಬಂದು ತಡಿಯಪ್ಪ. ಅಯ್ಯೋ ಚಿಕ್ಕಮ್ಮ, ಪಾಪ ಅಮ್ಮನ ಯಾಕೆ ಬೈಯಾಕತ್ತೀರಿ? ಏನು ಮಾಡಿಳಾಕಿ? ನನ್ನ ಮೇಲಿರೋ ಸಿಟ್ಟನ್ನ ಅಮ್ಮನ ಮೇಲೆ ತೋರಿಸ್ಬೇಡ್ರಿ ಚಿಕ್ಕಮ್ಮ. ಪಾಪ ಅದಾಳಾಕಿ, ಆಕೆಗೇನು ಏನು ಗೊತ್ತಾಗಂಗಿಲ್ಲ. ನೀನು ಸುಮ್ಮನೆ ಹೋಗು, ಬಂದ್ಬಿಟ್ಟು ಇಲ್ಲಿ ಹೇಳಾಕ. ನನ್ನ ಮಗದ ಏನು ಹೆಂಗೆ ಅಂತ ನನಗೆ ಗೊತ್ತಾಗಂಗಿಲ್ಲೇನು? ನೀ ಹೇಳ್ಕೊಡ್ಬೇಕ ನನಗೆ? ನೀನು ಮಾಡ್ತಿ ತಡಿ ನೀನು. ಅಯ್ಯೋ ಯವ್ವ, ಕೂದಲ ಬಿಡ್ಬೇ, ಜುಟ್ಲ ಯಾಕೆ ಹಿಡ್ಕೊಂಡಿ ನಂದ? ಕೂದಲ ಎಲ್ಲ ಹಾಕತ್ತವನು ಸಾತತಿ. ಸುಂದರಿ ಅಕ್ಕ, ನೀ ಯಾರ ಬಿಡಿಸು. ಚಿಕ್ಕಮ್ಮ, ನನ್ನ ಮ್ಯಾಗ ಸಿಟ್ನ ಅಮ್ಮನ ಮ್ಯಾಗ ಯಾಕೆ ತೋರ್ಸತಿ ಚಿಕ್ಕಮ್ಮ? ಪಾಪಕಿನ ಬಿಡು ಚಿಕ್ಕಮ್ಮ. ನೋಡ್ ಸುಂದ್ರಿ, ನೀನು ಸುಮ್ಮನೆ ಇಲ್ಲಿಂದ ಹೋಗ. ನಾನು ನನ್ನ ಮಗ ಚಂದಾಗ ಇರಲಿ, ಶಾನೆ ಆಗ್ಲ ಅಂತ ಹಿಂಗೆ ಮಾಡಾಕತ್ತಾನ. ನೀನು ನಿನ್ನ ಮ್ಯಾಗ ಸಿಟ್ಟು ಆಗಿ ಮೇಲೆ ಹಾಕಂತ ಕೇಸ ಏನು ನಾಟಕ ಮಾಡ್ಕೊಂಡೇನಿಲ್ಲಿ? ಏನದು ಬಾಯಿ? ಯಾರು ಹಾಳಾಕತ್ತಾರ? ಅಯ್ಯೋ ಏನಿಲ್ರಿ, ಈಕೆ ಅಮ್ಮು ಊಟ ಉಪ್ಪಿಡ್ತೀನಿ ಅಂದ್ರೆ ನಾಟಕ ಮಾಡ್ಕೊಂಡು ಹಾಳಾಕತ್ತಾ ಇಲ್ದ. ಅದಕ್ಕೆ ಒಂದು ಹೊಡಿತಾನ ನೀ, ಅದಕ್ಕೆ ಕಣ್ಣೀರು ಹಾಕಕತ್ಲ. ನೀವೇ ಹೇಳಕ್ಕೆ ಚಂದಾಗ ಒಂದೇಜ ತಿನ್ನಂತ ಹೇಳಿ. ಅಮ್ಮ ಬಾಯವಿಲಿ ಕೂದಲ ಬಿಡವ, ನನ್ನ ಕೂದಲ ಹಾಕತ್ತಾವ. ಇನ್ನೊಂದ್ಸರಿ ನೀನ್ರ ನಾ ಹೇಳಿದ್ ಕೇಳಲ್ಲ ಅಂದ್ರೆ ಮುಚ್ಚಿ ಕಡಿ ಕಾಸಿ ಬರೀ ಕೊಡ್ತಾನೆ ನಾಲ್ಗಿಗೆ. ಅವಾಗ ಗೊತ್ತಾಕತ್ತೆ ನಿನಗೆ. ಹೋಗಿ ನಡಿ.
ಹೋಗ್ಬೇಡ್ರಿ. ಪಾಪ ಕೂದಲ ಹಿಡ್ದಿದ್ಕ ಎಷ್ಟೆಲ್ಲ ನೋವಾತೋ ಏನೋ. ಆಕಿ ಭಾಳ ಮೆತ್ತಗಾದಾಡ್ರಿ ಚಿಕ್ಕಮ್ಮ, ನಿಮಗೆ ಗೊತ್ತಿರೋದೈತಿ. ನೀವು ಯಾವತ್ತೂ ಮಾಡ್ತಿರೋರು ಇವತ್ತು ಯಾಕೆ ಹಿಂಗೆ ಮಾಡಕತ್ತೀರಿ ಅಂತ ನನಗೆ ಗೊತ್ತಾಗಬಲ್ತು. ನನ್ನ ಮ್ಯಾಗಿರೋ ಸಿಟ್ಟನ್ನ ನನ್ನ ಮೇಲೆ ತೋರಿಸ್ರಿ ಚಿಕ್ಕಮ್ಮ, ನಾನೇನು ಅನ್ಕೊಂಗಿಲ್ಲ. ನನಗೆಲ್ಲ ರೂಢಿ ಆಗಿಬಿಟ್ಟತಿ. ಆದ್ರೆ ಪಾಪ ಆಕೆ ಇನ್ನೂ ಸಣ್ಣಾಗ್ಯದಾಳ, ಆಕೆಗೆ ಅದೆಲ್ಲ ಗೊತ್ತಾಗಂಗಿಲ್ಲಲ್ಲ. ನಿಮಗೂ ಗೊತ್ತೇ ಇರ್ಬೇಕು ಆಕೆ ಬಗ್ಗೆ. ಆದರೆ ಈಗ ಇಷ್ಟು ದಿನ ಒಂದು 15 ದಿನ ಅಂತೂ ಭಾಳ ಮೆತ್ತಗಾಗ್ಯಾಳಾಕಿ. ನೀವು ಈ ರೀತಿ ಆಕೆಗೆ ಮಾಡಿದ್ರೆ ಆಕೆ ಅದನ್ನ ಮನ್ಸಿನ ಮ್ಯಾಗ ತೊಗೊಂಡ್ಬಿಡ್ತಾಳ. ಅದಕ್ಕಾಗಿ ಹೇಳಿನ ಚಿಕ್ಕಮ್ಮ, ನಾನು ಹೇಳಕತ್ತನಂತ ತಪ್ಪು ತಿಳ್ಕೊಬೇಡ್ರಿ. ಹೇಳೋದಿಲ್ಲ ಹೇಳಿ, ನಾ ಹೇಳತ್ತನಂತ ತಪ್ಪು ತಿಳ್ಕೊಬೇಡ್ರಿ ಅಂತ ಮತ್ತೆ ನನಗೆ ಹೇಳ್ತೀನಿ. ನನಗೆ ಬುದ್ಧಿ ಮಾತು ಹೇಳಕತ್ತೇನೇನು? ನಿಮ್ಮಪ್ಪ ಅದಂತೆ ನಾಟಕ ಮಾಡಕತ್ತೇನು? ಯಮ್ಮ, ಅಕ್ಕನ ಮ್ಯಾಗಿರೋ ಸಿಟ್ಟನ್ನ ನನ್ನ ಮ್ಯಾಗ ಹಾಕಿಳೇನು? ಯಮ್ಮ ಸರಿನೇ ಇಲ್ಲ. ಅದಕ್ಕೆ ಪಾಪ ಸುಂದ್ರಿಯಾಗ ಅಷ್ಟು ಕಷ್ಟ ಕೊಡ್ತಾಳ. ನಮ್ಮವ್ವ ಆದ್ರೂ ಹೆಂಗೆ ಮಾಡ್ತಾಳ ನೋಡು, ದೇವ್ ಮಾಡಿದಂಗೆ. ಏನನ್ನತ್ತಿಲ್ಲ ಚಿಟಿಮಿ? ಅಯ್ಯೋ ಏನಿಲ್ಲ ಅಮ್ಮ, ನಾನೇನು ಅಂದಿಲ್ಲ, ನಾ ಅಪ್ಪನಂತೆ ಬಂದೀಗ. ನೀನು ನನಗೇನು ಹೇಳಕ್ಕೆ ಬರಬೇಡ. ನಿಂದು ಎಷ್ಟೈತಿ ಅಷ್ಟೇ ನೋಡ್ಕೊ ಏನು. ನಾನು ಚೇಂಜ್ ಆಗಿಲ್ಲ, ನಾನು ಬದಲಾಗಿಲ್ಲ. ಬಂದ ಒಂದಿನ ಅಷ್ಟೇ ನಿನಗೆ ಪ್ರೀತಿ ತೋರಿಸಿನಿ. ನಕ್ಕೊಂತಿರ್ಬೇಕಾನೆ ನಿನ್ನ ಮಕ್ಕ ನೋಡಿದ್ರೆ ನಿನ್ನ ಜೊತೆ ನಗೋಕೆ ಮನಸ್ಸಾಗಂಗಿಲ್ಲ ನನಗೆ. ಅದು ಹೆಂಗೆ ಏನೋ ಯಾರಿಗೂ ಗೊತ್ತು. ಅದಕ್ಕೆ ನಿಮ್ಮವ್ವ ಹುಟ್ಕೊಡ್ದ ಹಡದಿಟ್ಟಾಕೆ ಸತ್ತ ಬಿಟ್ಟ. ನಿನ್ನ ಕಾಲುಗಳು ಹಂಗೈತೋ ಏನೋ. ನಾಳೆ ಮದುವೆ ಆಗಿ ಹೋದ್ರೆ ಅಲ್ಲಿ ಹಿಂಗೇನೋ ನಿನ್ನ ಕಾಲು ಇಟ್ಕೊಳ್ಳಿ ಅಂದ್ರೆ ಅವ್ರ ಮನೆ ಸರ್ವ ನಾಶ ಹಾಕಿರ್ಬೋದು. ನಿನ್ನ ಕಾಲುಗುಣ ಹಂಗೈತಿ. ಅಯ್ಯೋ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಹಿಂಗೆ ಅನ್ನತ್ತಿದ್ದಿ? ನೀನು ಬಂದು ಒಂದ ದಿನ ಪ್ರೀತಿ ತೋರಿಸಿದ್ಕ ನನಗೆ ಎಷ್ಟೆಲ್ಲ ಖುಷಿ ಆಯ್ತು ಗೊತ್ತೇನ? ಅಯ್ಯೋ ನನ್ನ ಚಿಕ್ಕಮ್ಮ ನನ್ನ ಮಗಳನ್ನ ನೋಡತ್ತಾಳ ಅಂತೇಳಿ ಭಾಳ ಖುಷಿ ಪಟ್ಟನ್ ಚಿಕ್ಕಮ್ಮ. ಆದ್ರೆ ನೀನು ಈ ರೀತಿ ಅಂತ ಮತ್ತೆ ನನ್ನ ಮನಸ್ಸಿಗೆ ನೋವು ಮಾಡಬೇಡ ಚಿಕ್ಕಮ್ಮ, ನೋವು ಮಾಡಬೇಡ ಚಿಕ್ಕಮ್ಮ. ಬಾಯಿ ಮುಚ್ಕೊಂಡ ಹೋಗಿಲ್ಲಿಂದ. ನೀನು ಎರಡು ನಾಟಕ ಇಲ್ಲ ನನ್ಗೆ ನೋಡೋಕ್ಕಾಗಿಲ್ಲ. ನೋಡು, ನಾನು ಒಂದ ಮಾತು ಹೇಳ್ತಾನು ಕೇಳಿಸ್ಕೊ. ನಾನು ಯಾವತ್ತಿದ್ರು ಅಮ್ಮಗ ಅಷ್ಟೇ ತಾಯಿ ನಾನು, ನಿನಗಲ್ಲ. ನಿನ್ನಂತವಳಿಗೆ ತಾಯಿಯಾಗ ನನಗೇನು ಅಂಥದ್ದು ಬಂದಿಲ್ಲ. ಏನು ನಾಳೆ ಮದುವೆ ಹೋಗ್ತೀಯಲ್ಲ ದೊಡ್ಡಕ್ಕಾದ್ಮೇಲೆ, ಅಲ್ಲಿ ಮತ್ತಿರ್ತಾಳ ಆಕಿನ ಅವ್ವ ಅಂತ ಕರಿಸ್ಕೊತಿರ್ಬೋದು. ಆದರೆ ನನ್ನ ನೀನು ಕರಿಬೇಡಂಗ. ಈಗ ಹೇಳಕತ್ತಾನ ಎಷ್ಟು ಚಲೋ ಇರ್ಬೇಕು ನಿನ್ನ ಜೊತೆ ಅಂತ ಅನ್ಕೊಂಡ್ರು ಇರಾಕ್ ಮನಸ್ಸು ಆಗಂಗಿಲ್ಲ ನನಗೆ. ಯಾಕೆ ಚಿಕ್ಕಮ್ಮನ ಅಂತ ತಪ್ಪು ಏನು ಮಾಡೇನಿ? ನಾನು ದ್ರೋಹ ಮಾಡೇನಿ? ಯಾರಿಗೇನು ದ್ರೋಹ ಮಾಡೇನಿ? ನನಗೆ ಯಾಕೆ ನೀವು ತಾಯಿ ಪ್ರೀತಿ ಕೊಡಂಗಿಲ್ಲ? ನಾನು ನಿಮಗೆ ಅಂಥದ್ದು ಏನು ಮಾಡೇನಿ ಅಂತ ನನಗೆ ನೀವು ಒಂದು ಪೂರ ಪ್ರೀತಿ ಬೇಡ. ಮೊನ್ನೆ ತೋರಿಸಿರಲ್ಲ ಅಷ್ಟೇ ತೋರಿಸ್ರಿ. ನನ್ನ ಜೊತೆ ನಕ್ಕೊಂತ ಮಾತಾಡ್ರಿ ಸಾಕು. ನೀವು ನಕ್ಕೊಂತ ಮಾತಾಡಿದ್ರೆ ನನಗದ ಖುಷಿ ಆಗ್ತೈತಿ. ಹಿಂಗೆ ಯಾವಾಗಲೂ ಸಿಟ್ಟಿನ ಮುಖ ಮಾಡ್ಕೊಂಡು ಮಾತಾಡಬೇಡ್ರಿ ಚಿಕ್ಕಮ್ಮ. ನನಗೆ ಭಾಳ ನೋವು ಆಗ್ತೈತಿ, ಮನಸ್ಸಿಗೆ ಭಾಳ ನೋವು ಆಗ್ತೈತಿ. ಸುಂದ್ರಿ, ತಿನ್ನೋದು ಬಿಟ್ಟು ಎಲ್ಲಿ ಹೋದಿ? ಬಾರವ ತಿನ್ಬಾ, ತಿಂದ ಗುಳಿಗೆ ಹಾಕೋಬಾ ಅಂತನು. ನೀ ನೋಡಿದ್ರೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತ ಹೋಗಿಲ್ಲ, ಎಲ್ಲಿ ಹೋದಿ? ಹಾ ಪಾ ಬನ್ನಿ ಹೋಗ. ಏನು ನಿಮ್ಮಪ್ಪಗೆ ನನಗೆ ಜಗಳ ಹಚ್ಬೇಕು ಅನ್ಕೊಂಡೇನ ಈ ಬಂದ? ಏನು ಬಂದಿಲ್ಲ? ಏನು ಡ್ರಾಮಾ ಕ್ರಿಯೇಟ್ ಮಾಡಕತ್ತಿದ್ಯಾ? ಸುಮ್ಮನೆ ಹೋಗಿ ತಿಂದ ಬಿಡು ಆರಾಕೊಂಡು. ಅದನ್ನ ಬಿಟ್ಟು ನನಗೆ ಹೇಳಕ್ಕೆ ಬರ್ಬೇಡಿ. ನೀನು ಇಲ್ಲಿ ಎಲ್ಲ ಕೆಲಸ ಹಂಗಿಟ್ಟಿರ್ತಾನೋ, ನಾಳೆ ಅದು ಮಾಡ್ಕೋ. ಆಯ್ತು ಚಿಕ್ಕಮ್ಮ, ನಾನು ಎಲ್ಲ ಕೆಲಸ ಮಾಡ್ತೇನೆ, ಪ್ರತಿಯೊಂದು ಕೆಲಸನೂ ಮಾಡ್ತೇನೆ. ಆದ್ರೆ ನೀ ನನ್ನ ಜೊತೆ ನಕ್ಕೊಂತ ಇರು ಚಿಕ್ಕಮ್ಮ. ನಾನು ಅಷ್ಟೇ ಕೇಳೋದು. ಅಡುಗೆನೂ ಎಲ್ಲ ಮಾಡಕ್ಕೆ ಕಲ್ಕೋತೇನೆ, ಅಷ್ಟೇ ಎಲ್ಲ ನಾನೇ ಮಾಡ್ತೇನೆ. ನೀನು ನನ್ನ ಜೊತೆ ನಕ್ಕೊಂತ ಮಾತಾಡೋ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ನೋಡ್ತೇನೆ, ಟ್ರೈ ಮಾಡ್ತಾನೆ. ಒಂದಿನ ಇರೋದಕ್ಕೆ ಎಷ್ಟು ಕಷ್ಟ ಎಲ್ಲ ಆಗಿತ್ತು ನನಗೆ. ಇನ್ನು ದಿನಪೂರ್ತಿ ಹಂಗೆ ಇರೋದಂದ್ರೆ ನನಗೆ ಆಗ್ಬೇಕಲ್ಲ. ನಿನ್ನ ಮಗ ನೋಡಿದ್ರೆ ಇಲ್ಲಿಂದ ಸಿಟ್ಟು ನನಗೆ ಮೊದಲು ಬರ್ತೈತಿ, ಬಿ ಪಿ ಹೆಚ್ಚಾಗಿ ಬರ್ತೈತಿ. ಅಂತಂದ್ರಾಗ ನಗು ಎಲ್ಲಿಂದ ಬರಬೇಕು? ಒಂದಿನ ನಗಕ್ಕೆ ಎಷ್ಟು ತ್ರಾಸ ತೊಗೊಂಡನೋ ಏನೋ. ಆಯಿತು ಚಿಕ್ಕಮ್ಮ, ಇನ್ನು ಮುಂದೆ ಅಡುಗೆನೂ ಮಾಡಕ್ಕೆ ಕಲಿಸ್ರಿ. ಅದನ್ನೂ ಕಲ್ಕೋತೇನೆ, ಎಲ್ಲ ಮಾಡ್ತೇನೆ. ಈಗ ಅನ್ನ ಬ್ಯಾಳಿ ಎಲ್ಲ ಮಾಡಕ್ಕೆ ಬರ್ತೈತಿ, ಪಲ್ಯ ಮಾಡ್ತೇನೆ. ರೊಟ್ಟಿ ಅಟ್ಟ ಮಾಡಕ್ಕೆ ಬರಂಗಿಲ್ಲ, ಅದನ್ನೂ ಕಲಿಸ್ಬಿಡ್ರಿ. ಅದನ್ನೂ ಕಲ್ಕೋತೇನೆ, ಎಲ್ಲ ನಾನೇ ಮಾಡ್ತೇನೆ. ಮನೆ ಕಸ ಬಂತು, ಬಾಂಡೆ ಬಂತು, ಬಟ್ಟೆ ಬಂತು, ಅಡುಗೆ ಬಂತು, ಎಲ್ಲ ನಾನೇ ಮಾಡ್ತೇನೆ ಚಿಕ್ಕಮ್ಮ. ನೀವೇನೂ ಮಾಡಬೇಡ್ರಿ. ನೀವು ನನ್ನ ಜೊತೆ ನಕ್ಕೊಂತ ಮಾತಾಡಿದ್ರ ನನಗಷ್ಟೇ ಸಾಕು ಚಿಕ್ಕಮ್ಮ. ಹೌದು, ಎಲ್ಲ ನೀನೇ ಮಾಡ್ತೀರಿ? ಹ್ಞೂ ಸರಿ ಸರಿ. ಹಂಗಾದ್ರೆ ನಗಕ್ಕೆ ನನಗೇನು ಹೊಕ್ಕತಿ? ಆಯ್ತು, ಇಲ್ಲಿದು ಮಾಡಿ ಅಲ್ಲಿದು ಹೆಂಗೆ ಮಾಡ್ತೀನಿ ನೀನು? ಅಲ್ಲಿದು ಅಂದರೆ ಎಲ್ಲಿದು ಚಿಕ್ಕಮ್ಮ? ಮನೆ ಕೆಲಸ ಮಾಡಕ್ಕೆ ಹೋಗಿಲ್ಲ, ಅಲ್ಲಿದ ನನ್ನ ರಾಣಿ. ಮಾಡ್ತೇನೆ ಚಿಕ್ಕಮ್ಮ, ಎಲ್ಲದಕ್ಕೂ ನಾನು ಗಟ್ಟಿ ಆಗ್ತೇನೆ, ಮಾಡಕ್ಕೆ ತಯಾರಾಗಿನ ನಾನು. ನೀನು ಮಾಡಬೇಡ. ಅಲ್ಲಿದು ನಾನು ಕೆಲಸ ಮಾಡಿ ಆ ದುಡ್ಡು ನಾನು ನಿನ್ನ ಕೈಗೆ ತಂದು ಕೊಡ್ತೇನೆ. ನಾನು ಯಾರಿಗೂ ಹೇಳಂಗಿಲ್ಲ ನಾನು ಅಲ್ಲಿ ಮನೆ ಕೆಲಸ ಮಾಡಕ್ಕೆ ಹೋಗ್ಕನಂತ ಹೇಳಿ. ಹಾಂ ಚಿಕ್ಕಮ್ಮ? ಹ್ಞೂ ಸರಿ ಸರಿ. ಎಷ್ಟು ಹೇಳಿದ್ಮೇಲೆ ನಗಕ್ಕೆ ನನಗೇನು ಹೊಕ್ಕತಿ? ನಕ್ಕು ಅಂತ ಹೇಳ್ತಂತು. ಆಯ್ತು ಸುಂದ್ರಿ, ಹೋಗುವ, ಹೋಗಿ ಬಂಗಾರ, ಊಟ ಮಾಡೋಗವ. ಅದನ್ನ ಉಪ್ಪಿಡ್ತೀನಿ ಹೋಗು. ನಿಮ್ಮಪ್ಪ ಆವಾಗಿಂದ ಕಾಯಕತ್ತಾನ. ಹಿಂಗೆ ಮಾತಾಡಿದ್ರೆ ಸರಿಯೇನು?
ನೀನು ಇಷ್ಟು ಮಾತಾಡಿದ್ರು ನನಗೆ ಖುಷಿನೇ ಚಿಕ್ಕಮ್ಮ. ಸರಿ ಚಿಕ್ಕಮ್ಮ, ನಾಳೆಯಿಂದ ನಾನು ಅಮ್ಮವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತೇನೆ. ನೀನು ಹಿಂದಾಗಡೆ ಹೋಗಿ ಸ್ವಲ್ಪ ಅಮ್ಮವ್ರಿಗೆ ಭೇಟಿಯಾಗಿ ಬರ್ತಿ. ಹೊಕ್ಕನ್ ಮತ್ತೆ ಹೋಗ್ದು ಹಂಗೆ ಇರ್ತೇನೇನು? ನಿಮ್ಮಪ್ಪ ಇಲ್ಲಿ ಮನ್ಯಾಗ ಇರ್ತಾನೋ, ನಾನು ಸ್ವಲ್ಪ ಇಲ್ಲಿ ಹೋಗಿ ಬರ್ತಾನೆ ಅಂತೇಳಿ ಹೋಗಿ ಬರ್ತಾನೆ ಏನು? ಹೋಗ್ತೀನಿ ಹೋಗಿ. ಸರಿ ಚಿಕ್ಕಮ್ಮ.